ಯು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ನಾನು ಬ್ಲ್ಯಾಂಕ್ ಆಗಿದ್ದೀನಿ. ನಾನು ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ. ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ. ಕೊತ್ತಲ್ವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಟೆಕ್ನಿಷಿಯನ್ಸ್ ಅವರ ಸಿನಿಮಾ. ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ, ಭಾಳ ಆತ್ಮೀಯರು. ನಾನು ಆ್ಯಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡೈರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು. ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಭಾಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಮೊದಲಿಂದ ಅವ್ರ ಪರಿಚಯ. ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ, ಮೊದಲನೇ ಶಾರ್ಟ್ ತೆಗೆದಾಗ, ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗಬೇಕಿತ್ತು. ಬಟ್ ಒಂದು ಆರ್ಭಟ ಇಲ್ಲ, ತುಂಬ ಸೈಲೆಂಟ್ ಇದ್ದಿದ್ದು. ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇಡ್ತಾ ಇತ್ತು, ಶಾರ್ಟ್ ತೆಗಿತಾ ಇದ್ರು. ನಾನು ಏನು ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ. ಅದ್ಭುತವಾದ ವಿಜುವಲ್ಸ್. ಟ್ರೈಲರ್ ಏನು ನೋಡಿದ್ರು, ಸಿನಿಮಾದುದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗೆದಿದ್ದಾರೆ. ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು. ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಆ್ಯಂಡ್ ರಘು ನಿಡುವಲ್ಲಿ ಸರ್, ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಥರ ಇರುತ್ತೆ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರೆದಿದ್ದಾರೆ. ಖುಷಿ ಇದೆ. ನನಗೆ ಬಹಳ ಭಯ ಆಯಿತು. ನಾನು ಕರಾವಳಿ ಭಾಗದವನು, ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಆಯಿತು. ಬಟ್ ಅವರ ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತಾನಾಗೆ ನನ್ನ ಬಾಯಲ್ಲಿ ಬಂದ್ಬಿಡ್ತು. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೇನೆ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂತ ಸ್ನೇಹಿತ ಅವರು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಲಿ ಪ್ರಾಕ್ಟೀಸ್ ಎಲ್ಲ ಮಾಡಕ್ ಶುರು ಮಾಡಿದ್ವಿ. ನನಗೆ ಆಕ್ಷನ್ ಅಂದ್ರೆ ಬಹಳ ಇಷ್ಟ. ಬಟ್ ದಿಯಾ ಆದ್ಮೇಲೆ ಒಂದು ರೀತಿಯಲ್ಲಿ ಟಚ್ಚೇ ಹೋಗಿತ್ತು, ಬರೀ ಲವ್ ಮಾಡೋದೇ ಆಯ್ತು. ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆ್ಯಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ನೇಹಿತ ಆದ್ರು. ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲಿ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್. ಆ್ಯಂಡ್ ತುಂಬಾ ಎಕ್ಸೈಟ್ ಆಗಿರುವಂತ ವಿಚಾರ ಈ ಸಿನಿಮಾದಲ್ಲಿ ನನಗೆ. ನೋ ಅಫೆನ್ಸ್ ಟು ಕಾವ್ಯ ಅವರು ಹೀರೋಯಿನ್ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್. ನಾನು ಮನಸಾರೆ ಅವ್ರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್. ಇವರು ತುಂಬಾ ದೊಡ್ಡ ಫ್ಯಾನ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ, ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ. ಅವ್ರು ಮಾತಾಡೋದೆಲ್ಲ ಕಡಿಮೆ, ಪ್ರೋಗ್ರಾಮ್ ಹೋಗೋದು ಕಡಿಮೆ, ಇಂಟರ್ವ್ಯೂ ಹೋಗೋದು ಕಡಿಮೆ. ಬಟ್ ಅವರ ಅಭಿನಯ, ಅವರ ಕಣ್ಣುಗಳು, ಅವರ ವಾಯ್ಸ್, ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ. ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆ ಇದೆ ಸರ್. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ. ಅವ್ರು ಇದ್ದಾರೆ ಅಂತ ಹೇಳಿದಾಗ ನನ್ಗೊಂಥರ ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ. ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು, ಆ ಅವಕಾಶ ನಂಗೆ ಸಿಗ್ಬೇಕು ಅನ್ನೋದನ್ನ ಆಶಯ. ರಾಜೇಶ್ ನಟರಂಗ್ ಸರ್ ಆಗಿರ್ಲಿ, ರಾಘು ರಮಣಕೊಪ್ಪ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ಬಾಲ್ ರಾಜವಾಡಿ ಸರ್, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಈ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಶ್ರದ್ಧೆ ಇರುವಂತ ನಟಿ ಅವರು. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ 2-3 ಸೀನಲ್ಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ. ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದಾಗ ನಂಗೆ ಒಂದ್ ಸ್ವಲ್ಪ ಭಯ ಆಗಿ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ. ನಿಮ್ಗೂ ಒಳ್ಳೇದಾಗ್ಲಿ.